ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ಮೊದಲಿಗೆ ಇವತ್ತು 2 ವಿಶೇಷತೆ ಇದೆ. ಏನಪ್ಪಾ 2 ವಿಶೇಷತೆ ಅಂತ ಅಂದ್ರೆ, ಸೊ ಒಂದು ವಿಶೇಷತೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ನಮ್ಮೆಲ್ಲರ ನೆಚ್ಚಿನ ನಟ, ನಿರ್ದೇಶಕ, ನಿರ್ಮಾಪಕರು ಹಾಗೂ ನಮ್ಮ ನೆಚ್ಚಿನ ಆಕ್ಟರ್, ನಮ್ಮ ಫೇವರೆಟ್ ಆಕ್ಟರ್ ಆಗಿರುವಂತಹ ವಿಜಯ್ ಸರ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಮತ್ತು ಇವತ್ತು ನಮ್ಮ ಸಿದ್ಲಿಂಗು ಅಧ್ಯಾಯ 2ರ ಮತ್ತೊಂದು ಅಂದ್ರೆ 2ನೇ ಗೀತೆಯನ್ನ ಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ವಿಶೇಷತೆಗಳಿದೆ. ಸೊ 2 ವಿಶೇಷತೆಗಳನ್ನ ನಿಮ್ಮ ಮುಂದೆ ಇಡ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡ್ತಾ ಇದೀವಿ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ, ಚಿತ್ರತಂಡದ ಎಲ್ಲರಿಗೂ, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ರಿಗೂ, ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸ್ನೇಹಿತರಿಗೆ ಮತ್ತು ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದುನಿಯಾ ವಿಜಯ್ ಸರ್ ಅವರಿಗೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಸಿನಿಮಾದ ಅನೂಪ್ ಸೀಲಿನ್ ಸರ್ ಅವರು ಸಂಗೀತ ನಿರ್ದೇಶನವನ್ನ ನೀಡಿರುವಂತಹ 2ನೇ ಗೀತೆ, ನಾಗಾರ್ಜುನ ಶರ್ಮಾ ಅವರು ರಚಿಸಿರುವಂತಹ ಗೀತೆ ಚುರುಮುರಿ. ಈ ಒಂದು ಗೀತೆಯನ್ನ ಸರ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಸಿನಿಮಾ ತಂಡದಿಂದ ಹಿರಿಯ ನಟರು, ನಿರ್ದೇಶಕರಾಗಿರುವಂತಹ ವಿ ಸುರೇಶ್ ಸರ್ ಅವರು, ಮಂಜುನಾಥ್ ಹೆಗ್ಡೆ ಅವರು, ಸೀತಾಕೋಟೆ ಮೇಡಮ್ ಅವರು, ಮಂಜುನಾಥ್ ರಾಧಾಕೃಷ್ಣ ಅವರು, ಹಾಗೆ ಬೇಬಿ ಸ್ನಿಗ್ಧಾ, ಆಂಟೋನಿ ಕಮಲ್, ರಾಮು ಮಂಜುನಾಥ್ ಅವರು, ಅರಸು ಅಂತಾರೆ, ಹಾಗೆ ಒಂದು ಅದ್ಭುತವಾದಂತಹ ಗೀತೆಯನ್ನ ಕೂಡ ರಚಿಸಿರುವಂತಹ ಅರಸು ಸರ್ ಅವರು, ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಅನೂಪ್ ಸೀಲಿನ್ ಅವ್ರಿಗೆ, ನಾಗಾರ್ಜುನ ಶರ್ಮಾ ಅವ್ರಿಗೆ, ಅಕ್ಷಯ್ ಪಿ ರಾವ್ ಎಡಿಟರ್ ಅವ್ರಿಗೆ, ಹಾಗೂ ಹೊಸಮನೆ ಮೂರ್ತಿ ಸರ್ ಅವ್ರಿಗೆ, ಮತ್ತು ಬಾಬು ಧರ್ಮೇಂದ್ರ ಅಜಯ್ ಸರ್ ಅವರನ್ನ ನೀವಿಬ್ರು ವೇದಿಕೆಗೆ ಬರ್ಮಾಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್ ಬನ್ನಿ. ಹಾ ಸರ್, 100% ಹಿಟ್ ಆಗುವಂಥ ಸಾಂಗ್ ನಾಗಾರ್ಜುನ ಶರ್ಮಾ ಬರೆಯೋದು, ಅರಸು ಅಂತಾರೆ, ಇವೆಲ್ಲ ಇದ್ರೆ ಅದು ಬೇರೆನೇ ವಿಶೇಷ ಇರುತ್ತೆ. ನಮ್ಮ ಅನೂಪ್ ಸೀಲಿನ್ ಎಲ್ಲರೂ ಸೀಳ್ತಾರೆ ಸರ್ ಇಟ್ಕೊಂಡಿದ್ದೀನಿ. ನಾಗಾರ್ಜುನ ಶರ್ಮಾ ಒನ್ ಆಫ್ ಮೈ ಫೇವ್ರೇಟ್ ರೈಟ್ರು, ಅಟ್ ದ ಸೇಮ್ ಟೈಮ್ ಅರಸು ಅಂತಾರೆ ಕೂಡ ನನ್ನ ತಂಡದಲ್ಲಿ ಯಾವಾಗಲೂ ಜೊತೆಲಿ ಬರೋರು. ಸೊ ಹಂಗಾಗಿ ಆ ಚುರುಮುರಿ ಗೀತೆನ ಪ್ಲೇ ಮಾಡಿ ದಯಮಾಡಿ. ಆ ಕಡೆ ಹೋಗೋಣ. ಎಲ್ರಿಗೂ ನಮಸ್ಕಾರ. ಇದೆಲ್ಲ ಆಗಿರೋದು ನಮ್ಮ ನಿರ್ದೇಶಕರೇ, ಏನೇ ಮಾಡಿದ್ರು ವಿಜಯ್ ಪ್ರಸಾದ್ ಅವರು ಹಾಗೂ ಯೋಗಿ ಸರ್. ಯಾಕಂದರೆ ಸಿದ್ಲಿಂಗು ನಾವೇನು ಮಾಡಿದ್ವಿ ಆವಾಗ ಕೈ ಹಿಡಿದಿದ್ದೆ ಸಿದ್ದರಾಜು ಸರ್, ಯೋಗಿ ಸರ್. ನಾವು ತುಂಬ ಅಲ್ದಾಡಿ ಆ ಸಿನಿಮಾನ ಆ ಯೋಗಿ ಸರ್ ಬರೀ ನಾನೊಂದು ಮಾತು ಹೇಳಿದ್ದಕ್ಕೆ ಅವಾಗ ಕತೆ ಅರ್ಧ ಕೇಳ್ಬಿಟ್ಟು, ಅಥವಾ ಕತೆನೂ ಕೇಳಿದರೂ ಇವರು ಹಂಗೆ ಆಯ್ತು ಶುರು ಮಾಡೋಣ ಅಂತ ಮಾಡಿದ್ದು. ಹಾಗೆ ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಅವತ್ತು ನಿಂತರು. ಇವತ್ತು ಹಾಗೆ ಸಿದ್ಲಿಂಗ್ ಹುಟ್ಟುಗೂ ಯೋಗಿ ಸರ್ ನಿಂತಿದ್ದಾರೆ. ಬಟ್ ಎಲ್ಲದಕ್ಕೂ ಕಾರಣ ನಿರ್ದೇಶಕರಾದ ವಿಜಯ್ ಪ್ರಸಾದ್ ಅವರು, ಹಾಗೆ ಈ ಸಿನಿಮಾಗೆ ನಿರ್ಮಾಪಕರು ಶ್ರೀಹರಿ ರೆಡ್ಡಿ ಅವರು, ರಾಜು ಸರ್ ಅವರು ಅಷ್ಟೇ ದೊಡ್ಡ ಶಕ್ತಿ ನಮಗೆ. ಆಮೇಲೆ ಇವತ್ತು ಈ ಚುರುಮುರಿ ಹಾಡು ಎಲ್ಲರೂ ನೋಡಿದ್ರಿ, ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ವಿಜಯ್ ಸರ್ ರಿಲೀಸ್ ಮಾಡಿಕೊಟ್ಟಿದ್ದು ತುಂಬ ಖುಷಿಯಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಚುರುಮುರಿ ಈ ಥರ ಈ ವರ್ಡ್ಸ್ ಈ ಥರ ಎಲ್ಲ ನಾನು ಹೊಸದಾಗಿ ಕೇಳಿದ್ದು. ವಿಜಯ್ ಸರ್ ಹೇಳಿದ್ರು ಫೇವ್ರೇಟ್ ನಾಗಾರ್ಜುನ ಶರ್ಮಾ ಅಂತ. ಅದೆಲ್ಲಿಂದ ಪದಗಳು ಹುಡುಕ್ತಾರೆ, ಅದರಲ್ಲಿ ಟಪಾಸು ಅದೆಲ್ಲ ನಾನು ಕೇಳೇ ಇರ್ಲಿಲ್ಲ, ಅದೆಲ್ಲ ಹೊರಗಡೆ ಕೇಳಿರ್ಲಿಲ್ಲ. ಅದು ಇವರು ಯಾವ ಏರಿಯಾದಲ್ಲಿ ಇರೋದು ಗೊತ್ತಿಲ್ಲ, ಆ ಥರ ಹೊರಗಡೆ ಹುಡುಕಿ ಆಗ್ತಾರೆ. ನಾನು ಕೇಳ್ತಾ ಇದ್ದೆ ಏನಿದೆ ಅರ್ಥ ಅಂತ. ಈವನ್ ನಮ್ಮ ಡೈರೆಕ್ಟ್ರು ಅಷ್ಟೇ, ಅವ್ರಿಗೂ ಅಷ್ಟೇ ತುಂಬ. ಅಂದರೆ ನಾವು ವರ್ಕ್ ಮಾಡಿದಾಗ ಆ್ಯಕ್ಚುಲಿ ಲಿರಿಕ್ ಬರಿಬೇಕಾದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ನಿರ್ದೇಶಕರು ವಿಜಯ್ ಪ್ರಸಾದ್ ಅಷ್ಟು ಬೇಗ ಲಿರಿಕ್ ಓಕೆ ಮಾಡಿರೋದು. ನಾಗಾರ್ಜುನ ಶರ್ಮಾ ನಾನೇ ಕ್ಲಾಪ್ ಹೊಡಿಬೇಕು. ಆಮೇಲೆ ಕರಿಬಸವ ತಡ್ಕಲ್ ಅಂತ ನಾನು
ಕಂಪೋಸಿಂಗ್ ಟೈಮಲ್ಲಿ ಇವ್ರನ್ನ ಕರೆಸಿ ಹಾಡಿಸಿದ್ದು ವಿಜಯ್ ಪ್ರಸಾದ್ ಅವ್ರಿಗೆ ಹಾಗೂ ಯೋಗಿ ಸರ್ಗೆ ತುಂಬ ಇಷ್ಟ ಆಗಿ ಇಲ್ಲ ಇವ್ರದೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಒಳ್ಳೆ ಪ್ರತಿಭೆ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ನೀವೆಲ್ಲ ಕೇಳಿರ್ತೀರ ಬ್ಯೂಟಿ ಬೆಂಕೈತಿ ಅಂತ ಒಂದು ಹಾಡು, ಅದು ಇವರೇ ಬರೆದು ಇದು ಮಾಡಿದ್ದು. ಸೊ ಇವರಿಬ್ಬರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಯಾಕಂದರೆ ಆ ಹಾಡಿಗೆ ಇವರಿಬ್ಬರೇ ಶಕ್ತಿ, ನನಗಿನ್ನ ಜಾಸ್ತಿ ಇವರಿಬ್ಬರದ್ದು. ಯಾಕಂದರೆ ಆ ಥರ ಟ್ಯೂನ್ಗೆ ಈ ಥರ ಲಿರಿಕ್ ಬಂದಾಗಲೇ ಅದು ಚುರುಮುರಿ ತಿನ್ಕೊಂಡು ಚಿಲ್ 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 ಖುಷಿಯಾಗಿ ಇಟ್ಕೊಳ್ಳಿ ಇಲ್ದಿದ್ದಿಲ್ಲ ಅದೆಲ್ಲ ಬರೋದು ಇವರಿಗೆ. ನಾಗಾರ್ಜುನ ಶರ್ಮಾ ಮಾತ್ರ 100% ಕ್ರೆಡಿಟ್. ಯಾಕಂದರೆ ಆ ಫ್ರೀಡಮ್ ಕೊಡಬೇಕು. ಸರ್ ಫೇವ್ರೇಟ್ ರೈಟರ್ ಅಂತ ಹೇಳ್ತಾರೆ, ಬಟ್ ಅಂದರೆ ಅವ್ರು ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಒಂದು ಫೇವ್ರೇಟ್ ಆಗುತ್ತೆ ಅಂತ ಬರೆಯೋ ಥರ ಆಯಿತು. ಅವ್ರ ಡೈರೆಕ್ಷನ್ ಅವರು ಅಷ್ಟೇ ಫ್ರೀಡಮ್ ಕೊಟ್ಟರು, ನಮ್ಮ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಷ್ಟೇ ಫ್ರೀಡಮ್ ಕೊಟ್ಟರು, ಆ್ಯಂಡ್ ನಮ್ಮ ಡೈರೆಕ್ಟರ್ಸು ಕೂಡ ಡಬಲ್ ಫ್ರೀಡಮ್ ಕೊಟ್ಟರು. ಅದಕ್ಕೆ ಔಟ್ಪುಟ್ ನಮಗೀಗ ಸಾಧ್ಯ ಆಯಿತು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಅಂದರೆ ಸಾರಿ ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ನಾನು ಟ್ರಾಟ್ ಮಾಡ್ತೀನಿ, ನೀವು ಹೇಳ್ಕೊಡಿ ಸರ್. ಯೋಗಿ ಸರ್ ಸಾಂಗ್ ಕೇಳ್ಬಿಟ್ಟು ಫೋನ್ ಮಾಡಿದ್ರು ನನಗೆ, ಫ್ರಮ್ ನೋ ವೇರ್ ಅವರು ಫೋನ್ ಮಾಡಿ ನನಗೆ ಸಖತ್ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಕೆ ಬಿ ಅದಕ್ಕಿಂತ ಪವರ್ ಆದ ಕೆ ಬಿ. ಸೊ ಥ್ಯಾಂಕ್ ಯು ಕೆ ಬಿ. ಕರಿಬಸವ ಅವ್ರನ್ನ ನಾವು ಪ್ರೀತಿಯಿಂದ ಕೆ ಬಿ ಅಂತ ಹೇಳ್ತೀವಿ. ಹಾಗೆ ಅನನ್ಯ ಭಟ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು. ಅವ್ರದ್ದು ಆ ಪವರ್ಫುಲ್ ವಾಯ್ಸು ಈ ಹಾಡಿಗೆ ಅದನ್ನು ಒಂದು ಒಳ್ಳೆ ಮೆರುಗು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಶರ್ಮಾ. ಈಗ ಅವರಿಬ್ರು ಮಾತಾಡಿ ಆಯ್ತಾ? ಆಲ್ರೈಟ್, ಟ್ರೈ ಮಾಡಿದ್ರು ಪಾಪ ನಾಗಾರ್ಜುನ ಶರ್ಮಾ ಅವ್ರು ಮಾತಾಡೋದಕ್ಕೆ. ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂಡ್ ಆಲ್ಸೋ ಕಾರಣಾಂತರಗಳಿಂದ ಅನನ್ಯ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಶಿ ಸೆಡ್ ಐ ಮಿಸ್ಸಿಂಗ್ ದಿಸ್ ಶೋ ಅಂತ. ಸೊ ನೀವ್ ಹೇಳಿ, ಹೇಗನ್ಸ್ತು? ಮೊದಲನೇ ನೆರೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಮತ್ತು ಇವತ್ತು ಈ ಒಂದು ಅವಕಾಶ, ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಭಾಳ ಕಡಿಮೆ ಸರ್. ಅಂದ್ರೆ ನಾವು ಟ್ರ್ಯಾಕ್ ಆಡಿ ಅದು ಮೇನ್ ವಾಯ್ಸ್ ಯಾರೋ ಬೇರೆ ಬಂದ್ಬಿಟ್ಟಿರ್ತಾರ, ಹಾಗಾಗಿ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಖುಷಿ ಪಡ್ತೀವಿ. ಆದ್ರೆ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮಾತಾಡೋಕೆ ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ. ಭಾಳ ಧನ್ಯವಾದಗಳು ಸರ್. ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿ ಆಡಿಸಿದ್ದಕ್ಕೆ, ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವರು ಬಹಳ ಧನ್ಯವಾದಗಳು ಹೇಳ್ತೀನಿ ಮೇಡಮ್. ಅಂದರೆ ಅನೂಪ್ ಸರ್ ವಿಶೇಷತೆ ಏನಪ್ಪ ಅಂದ್ರೆ ದೇಸಿ ಪ್ರತಿಭೆಗಳು, ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ. ಬಟ್ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನು ಬೆಂಬಲಿಸೋದ ರೀತಿ ಬಹಳ ಮುಖ್ಯ ಆಗ್ತದೆ. ಇಡೀ ತಂಡಕ್ಕೆ ಹಾಗೂ ಅನೂಪ್ ಸರ್ಗೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಕರಿಬಸವ ಅವರೇ, ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ, ಯಾಕೆ 2 ಲೈನ್ ನಾವು ಹಾಡ್ ಕೇಳಬಾರ್ದು? ಹಾಡ್ತೀನಿ ಮೇಡಮ್. ನಾನು ಫಸ್ಟ್ ಲಿರಿಕ್ಸ್ ಹೇಳಿದ್ ಫಸ್ಟ್ ಟೈಮ್ ನಾವು ಸುಳ್ಳು ಹೇಳ್ಬೇಡಿ, ನೀವು ಬಾಯ್ಸ್ ಪಾರ್ಟಿಲಿ ಎಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ. ಆಡ್ತೀನಿ. ನನಗೆ ಇಷ್ಟವಾದ ಸಾಲ್ ಸರ್ ಇವೆಲ್ಲ. ಕುತುಬ್ ಮಿನಾರ್ ಹೈಟ್ಗಿಂತ ಕೋಪ ಬರ್ತದೆ, ತಾಜ್ ಮಹಲ್ಗಿಂತ ಜಾಸ್ತಿ ಲವ್ ಆಯ್ತದೆ, ಮುಖಕ್ ಮಾತ್ರ ಮೇಕಪ್ಪು ಮನಸ್ಸಿಗೆ ಇಲ್ಲ, ಸುಗರ್ ತಂಟೆ ಹೋಗೋದಿಲ್ಲ ನಾವು ಬೆಲ್ಲ, ಕಮ್ಮಿ ಕಟಾಯ್ಸು ಅಲ್ಲಟ ಪಾಯ್ಸು, ಸಿಕ್ರೆ ಉಡಿಸು, ಚಿಲ್ಮಾ ವೈಮಾ ಡ್ರಾಮಾ ಕ್ಲಾಶ್ಗಳು ಮಾಮೂಲಿ, ಲೈಟು ತಗೊಳ್ಳಿ, ಸ್ವಾಮಿ ಶರಣ ಮನ ಬೇಕೋಯಪ್ಪ, ಬೆಟ್ಟ ಹತ್ತದೆ ಜ್ಯೋತಿ ಇಲ್ಲೇ ಕಂಡೇ ಯಪ್ಪ. ಥ್ಯಾಂಕ್ ಯು. ಅರಸು ಅಂತಾರೆ, ಬನ್ನಿ ಸರ್ ವೇದಿಕೆ ಮೇಲೆ ಒಂದು ಒಳ್ಳೆ ಹಾಡನ್ನ ನಮ್ಮ ಸಿನಿಮಾಗೆ ಕೊಟ್ಟಿದ್ದಾರೆ. ಫಸ್ಟ್ ಗೀತೆ, ಸೊ ಆ ಗೀತೆ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಕಥೆಯೊಂದು ಕಾಡಿದೆ. ಲಿರಿಕ್ಸ್ ಎಲ್ಲ ಕಡಿಮೆ ಮಾತಾಡ್ತಾರೆ. ಸಿದ್ಲಿಂಗು ಭಾಗ 2 2011ರಲ್ಲಿ ನಾವು ಸಿದ್ಲಿಂಗು ಭಾಗ 1 ತೆರೆಕಂಡು ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಅದೇ ತಂಡದೊಟ್ಟಿಗೆ ಈಗ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ 2ನ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕಥೆಯೊಂದು ಶುರುವಾಗಿದೆ, ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಅದರಲ್ಲಿ ಅನೂಪ್ ಅವರ ಒಂದು ರಾಗನಿಧಿಯ ಕೈ ಚಳಕ ತುಂಬ ದೊಡ್ಡದಾಗಿ ಅಡಗಿದೆ. ಅದೇ ರೀತಿಯಾಗಿ ವಿಜಯ್ ಪ್ರಸಾದ್ ಅವರು ನಮ್ಮ ಗೆಳೆಯರು, ಆಪ್ತರು. ಸಿದ್ಲಿಂಗು ಭಾಗ 1ರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ತೋರಿಸಿದ್ರು, ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಟ್ಟಾರೆಯಾಗಿ ಇದು ಚಿತ್ರ ಫೆಬ್ರವರಿ 14ನೇ ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ನೋಡಿ ಹೆಂಗೆ ಇಷ್ಟಪಟ್ಟಿದ್ರಿ. ಭಾಗ 2 ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ. ಯಾಕಂದರೆ
ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯಿತು. ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯಾದ ಜಾನರ್ ಸಿನಿಮಾ ಒಳಗೆ ಬಂತು. ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ, ಬಟ್ ಅಲ್ಲಿವರೆಗೂ ನಿಂತಿತ್ತು. ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕತ್ ಇಷ್ಟ ಆಯಿತು ಸಿನಿಮಾ. ಆ್ಯಂಡ್ ಪಾರ್ಟ್ 2 ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ 2 ಫಸ್ಟ್ ಪಾರ್ಟ್ಗೆ ಲಿಂಕ್ ತುಂಬ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ 2 ಸಿನಿಮಾ ಮಾಡಿರೋವಂಥದ್ದು. ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್. ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ. ಪ್ರತಿಯೊಂದು ಸೀನ್, ಡೈಲಾಗ್ ಡೆಲಿವರಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್, ಥ್ಯಾಂಕ್ ಯು. ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು, ಇವತ್ತು ಹೇಳ್ತೀನಿ. ರಿಲೀಸ್ ಇವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟರ್ ಇಬ್ಬರನ್ನೂ ಯಾರು ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರು ನೆನೆಸ್ಕೊತೀನಿ. ಆ್ಯಂಡ್ ನಮ್ಮಪ್ಪ ಇಲ್ಲಿದ್ದಾರೆ, ಅವ್ರ ಬಗ್ಗೆ ನೋಡಿ ಮಾತಾಡಬೇಕು. ಥ್ಯಾಂಕ್ ಯು ಈ ಭೂಮಿಗೆ ನಾನು ತಗೊಬಂದಿದ್ದಕ್ಕೆ. ಹೇಳ್ತೀನಿ, ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಬಡ್ರ ಗ್ಯಾರಂಟಿ. ನಮ್ಮ ತಾಯಿ ಬರ್ಬೇಕಿತ್ತು, ಅವರು ಶೂಟಿಂಗ್ ಅಲ್ಲಿ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳೆ ಒಂದು ಈವೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ಲು. ಇವತ್ತು ಬಾ ಅಂತ ಹೇಳಿದೆ. ನಿಮ್ಮ ಮಾವ ಬರ್ತಿದಾರಲ್ಲ, ಬರ್ತೀನಿ ಅಂತ ಬಂದ್ಲು ಅವಳು. ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ, ಇಲ್ಲೇ ಮೀಟ್ ಮಾಡ್ತಿರೋ 3 ವರ್ಷ 1-2-3 ಸಲ ಮೀಟ್ ಮಾಡಿರ್ಬೋದು. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ. ನಾನು ಮಾವ ಅಂತ ಯಾವಾಗಾರು ಕರೆದ್ರೆ ಹೊಡೆದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು. ಬಟ್ ಇವಾಗ ಅದು ಕರೆಯೋಕ್ಕಾಗಲ್ಲ. ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರಿಲೇಬೇಕು, ಅಡ್ರೆಸ್ ಮಾಡಲೇಬೇಕು. ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಲೇ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗೆ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗ್ ಫೋನ್ ಎತ್ತಿದ್ದು ಕೂಡ ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ, ಜಾಸ್ತಿ ಮಾತೇ ಆಗಲಿಲ್ಲ. ನಾವು ಸಿದ್ಲಿಂಗು ಏನೋ ಬಂದರು. ಹೌದು, ಈ ಥರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ, ಬರಬೇಕು ಅಂತೇಳಿ. ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಂದಿದ್ದು ತುಂಬ ಖುಷಿ ಆಯಿತು. ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ, ಆಲ್ ದ ಬೆಸ್ಟ್ ಅದಕ್ಕೂ. ಬರ್ತೀನಿ. ಆ್ಯಂಡ್ ಅನೂಪ್ ಸರ್ ಎಲ್ಲೋದ್ರು? ಅನೂಪ್ ಅಲ್ಲಿದ್ದಾರ? ಓಕೆ. ನಾನು ಅನೂಪ್ ಅವರು ಮತ್ತು ಅರ್ಸು 3 ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟನೆ. ಸೊ 3 ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ. ನಾಗಾರ್ಜುನ್ ಶರ್ಮಾ, ಐ ಲವ್ ಯು. ನಾನು ಫೋನ್ ಮಾಡೋದು 2-3 ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ. ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗೇ ಇದ್ದೆ, ಫೋನ್ ಮಾಡಿದೆ, ವಿಶ್ ಮಾಡಿದೆ. ಬಟ್ ಅವ್ರದ್ದು ನಮ್ಮ ಮಾವನ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಿಗೆ ಮೆಸೇಜ್ ಮಾಡ್ಬಿಡ್ತೀನಿ, ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ. ಸೊ ನಾಗಾರ್ಜುನಿಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ. ಥ್ಯಾಂಕ್ ಯು. ಸಖತ್ತಾಗಿ ಬರೀತಿರೋ ಹಾಡುಗಳು. ಸೋತ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಸುರೇಶ್ ಸರ್, ಥ್ಯಾಂಕ್ ಯು ನಮ್ಮ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಅವ್ರ ಜೊತೆ ಮೊದಲನೇ ಸಿನಿಮಾ, ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ, ಬಟ್ ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾಯಿಂದ ಇಲ್ಲಿವರೆಗೂ ಜೊತೆಲಿದ್ದಾರೆ. ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋಷ್ಟು ಯಾವ ಫೈಟ್ಗಳು ಆಗಿಲ್ಲ ನಮಗೆ. ಏನಕ್ಕೆ ಅಂತ ಹೇಳ್ತೀನಿ, ಪಾಪ ಇವ್ರು ಮಾಡಿಸೋ ಫೈಟು ಸಿಗೋದೆಲ್ಲ ತುಂಬಾ ರಾ ಮಾಡೋಣ ಅಂತ. ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ. ನಾವು ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಟಚ್ ಗಾಯಗಳು ಜಾಸ್ತಿ. ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ, ಟಚ್ ಗಾಯಗಳಾಗುತ್ತೆ. ಬಟ್ ದಟ್ಸ್ ಓಕೆ, ಪಾರ್ಟ್ ಆಫ್ ದ ಫಿಲ್ಮ್. ಸೀತಾಕೋಟೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನ್ನ ಜೊತೆ ಕೆಲಸ ಮಾಡಿದ್ದು. ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ, ಒಂದು ಸೀನ್ಗೆ ಅಂತ ನಾವು ಸಿನಿಮಾಲಿ ಬರ್ದಿದ್ವಿ ಅವರ ಒಂದು ಸೀನ್ನ. ಬಟ್ ಅವ್ರು ಬಂದು ಅವತ್ತು ಅವ್ರು ಆಕ್ಟ್ ಮಾಡೋದು ನೆಕ್ಸ್ಟ್ ಮೂಮೆಂಟ್ ಇಂದಾನೆ ನಮ್ಮ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ
ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರಬಂತು. ಬ್ಯೂಟಿಫುಲ್ ಸರ್, ಫ್ಯಾನ್ ಆಫ್ ಯು. ಪದ್ಮಜ ರಾವ್ ಮ್ಯಾಮ್ ಕೂಡ ಸಿನಿಮಾಲ್ ಮಾಡಿದ್ದಾರೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ. ಆ್ಯಂಡ್ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಜನ. ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾನೆ. ನಾನು ಕಲ್ತ್ಕೊಳ್ಳೋಣ ಅಂತಿದ್ದೀನಿ, ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೋನು ನನಗೆ ಆ್ಯಕ್ಚುಲಿ ಒಂದು 17 ವರ್ಷದ ಫ್ರೆಂಡು, ಸ್ಕೂಲ್ ಮೇಟ್ಸ್. ಅಂದರೆ ಒಂದೇ ಸ್ಕೂಲಲ್ಲಿ ಓದಿಲ್ಲ, ಬೇರೆ ಸ್ಕೂಲು. ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡಲ್ಲೇ ಇರ್ತಾ ಇದ್ದೆ. ವಾಲಿಬಾಲ್ ಆಡಕ್ಕೆ ಹೋಗ್ತಿದ್ದೆ. ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ. ಅಲ್ಲಿ ಪ್ರತಿದಿನ ನಾವು ಹೋಗ್ತಿದ್ವಿ. ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡು, ಅಲ್ಲಿ ಜಾಸ್ತಿ ಆಡೋಕ್ಕಾಗ್ತಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ. ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ಭಾವನಾ ಆ್ಯಂಡ್ ಪಾವನಾ ಇಬ್ಬರಿಗೂ ತುಂಬ ಥ್ಯಾಂಕ್ಸ್. ಇಲ್ಲ, ಕನ್ಫ್ಯೂಸ್ ಆಗ್ಬಿಡುತ್ತೆ ಸಡನ್ನಾಗಿ, ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳಿದೆ. ಥ್ಯಾಂಕ್ ಯು. ಮುನೇಗೌಡ್ರೆ, ಭಾರಿ ಸರ್ಪ್ರೈಸ್ ನೀವು ಬಂದಿದ್ದು. ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು, ಫ್ಲೈಟಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ. ಇವಾಗ ಇಲ್ಲಿ ಸಿಗ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಮಾವ ಬಂದಿದ್ದಕ್ಕೆ. ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಆ್ಯಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾರು ಇವನು ಈ ಸಿನಿಮಾಲಿ ಹೊಸ ಪರಿಚಯ, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ. ಪಾತ್ರದ ಹೆಸರು ಹೇಳ್ಬೋದ? ಪಾತ್ರದ ಹೆಸರು ಹಳೆಬೇವರ್ಸಿ ಅಂತ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಪಾತ್ರ. ಇವ್ನು ಬಂದಾಗೆಲ್ಲ 100% ನಮ್ಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಅವ್ರನ್ನು ಅವ್ರ ಸ್ಕೂಲ್ ಹತ್ರ ಪಟಾಯಿಸಿದ್ರು, ಸೊ ಏನ್ ಟೆನ್ಷನ್ ಇಲ್ಲ, ಹೇಳ್ಕೋಬಹುದು. ಯಾರನ್ನ ನೋಡಿದ್ರು ಲಾಸ್ಟ್ ಅಲ್ಲಿ ಅವಳನ್ನೇ ನೋಡಿ ಮದುವೆ ಆಗಿರೋದು. ಸೊ ಏನು ಭಯ ಇಲ್ಲ ನನಗೆ. ಯಾರು ಏನ್ ಹಾಕೊಡಕ್ ಬಂದ್ರು ಅವಳಿಗೆ ಗೊತ್ತು, ಈ ನನ್ನ ಮಗ ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬರ್ತಾನೆ ಅಂತ. ಟೆನ್ಷನ್ ಇಲ್ಲ. ಏನು ಯಾರು ಏನು ಟ್ರೈ ಮಾಡಬೇಡಿ ಹಾಕೊಡಕ್ಕೆ. ನಾವು ಡೈರೆಕ್ಟ್ ಆಗಿ ಹೇಳಿದ್ವಿ. ಆಲ್ ರೈಟ್, ಓಕೆ, ನಮ್ಗೆ ಗೊತ್ತಾಯ್ತು ಬಿಡಿ. ಆದರ್ಶ ದಂಪತಿಗಳ ನೆಕ್ಸ್ಟ್ ಸೀಸನ್ ಅಲ್ಲಿ ಇವರೇ ವಿನ್ನರ್. ಆಲ್ ರೈಟ್, ಒಳ್ಳೆ ಚಪ್ಪಾಳೆ. ಸಾಹಿತ್ಯ, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಸೊ ಇವಾಗ ನಮ್ಮ ಸಿದ್ಲಿಂಗು ಅಧ್ಯಾಯ 2ರ ನಿರ್ಮಾಪಕರನ್ನ ಬಾಂಬೆಯಿಂದ ಬಂದಿದ್ದಾನೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತು ಎಲ್ಲ ಮಾಧ್ಯಮದವರಿಗೂ ಕೂಡ ನಮಸ್ಕಾರಗಳು. ಮತ್ತೆಲ್ಲ ಬಂದಿರೋರು ಹಿರಿಯರಿಗೂ ನಮಸ್ಕಾರ. ನಾನು ಸಿದ್ಲಿಂಗು ಶುರು ಮಾಡೋದು ಮೊದಲನೇ ಅಧ್ಯಾಯದಿಂದ ಶುರು ಮಾಡಬೇಕಾಗುತ್ತೆ, ಬೇಡ ಅಂತ ತುಂಬ ಲೆಂತಿ ಆಗುತ್ತೆ. ಸಿನಿಮಾ ನಿಂತೋಯ್ತು ಅನ್ನೋ ಮಟ್ಟಿಗೆ ಆಗಿದ್ದು. ನಾವು ದುನಿಯಾ ಸಿದ್ಲಿಂಗು ಮಾಡಬೇಕಾದ್ರೆ ಎಕ್ಸ್ಟ್ರಾ ಸೋತಿದ್ದು ಎಲ್ಲ ಮನೇಲಿ ಕೂತ್ಕೊಂಡಿದ್ವಿ. ವಿಜಯಪ್ರಸಾದ್ ಸರ್ ಮುಹೂರ್ತ ಮಾಡಿದ್ರೆ ಸಿನಿಮಾ ನಿಂತೋಗುತ್ತೆ ಅಂತ ಹತ್ಕೊಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ. ಹೇಳಿದ್ವಿ, ಇಲ್ಲ ಸರ್ ಕಷ್ಟಪಟ್ಟು ಮಾಡೋಣ ಅಂತೇಳಿ ಮಾಡಿದ್ವಿ. ಇಲ್ಲಿ ತನಕ ಬಂದು ತುಂಬ ಚೆನ್ನಾಗಾಯಿತು, ಒಳ್ಳೆ ಹೆಸರು ಬಂತು, ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ. ಅವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ವಿಜಯ್ ಬಂದು ನಮ್ಮನ್ನೆಲ್ಲ ಹರಿಸಿದ್ದ. ಥಿಯೇಟ್ರಲ್ಲಿ, ಶ್ರೀನಿವಾಸ ಥಿಯೇಟ್ರಲ್ಲಿ ನಾವು ಆಡಿಯೋ ರಿಲೀಸ್ ಮಾಡಿದ್ವಿ. ಆಗ್ತಿಲ್ಲ. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು, ದಿಗ್ಗೇಶ್ ಅಣ್ಣ ಬಂದಿದ್ರು, ವಿಜಯ್ ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು. ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಾಯಿತು. ಅದರಲ್ಲೂ ಕೂಡ ನಮ್ಮ ಯೋಗಿಗೆ ಒಳ್ಳೆ ಹೆಸರು ಬಂದಿತ್ತು. ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು. ಇವತ್ತು ಈ ಸಿನಿಮಾ ಕೂಡ ನಾನೇ ಮಾಡಬೇಕಾಗಿತ್ತು. ಸಿನಿಮಾ ನಾನು ಇದನ್ನು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿ ಶುರು ಮಾಡೋಣ ಅಂತ ಓಡಾಡಿದ್ವಿ. ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ, ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು. ಮೊದಲಿಲ್ಲ, ನಾವು ಅವಾಗ ಸಿನಿಮಾ ಬಂದಾಗ ಎಲ್ಲರೂ ಒಂದು 10 ಲಕ್ಷ ಬೇಕಂದ್ರೆ ಇಮ್ಮಟ್ಟೆ ಕೊಡೋರು, ಇವಾಗ ಯಾರು ಕೊಡೋಲ್ಲ. ಹೀಗಾಗಿ ನಾನು ಸಿನಿಮಾ ಕೈ ಬಿಟ್ಟೆ. ಜೊತೆಗೆ ನಮ್ಮ ಯೋಗಿ ಡೈರೆಕ್ಟರು ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆ ಸ್ನೇಹಿತರು. ತುಂಬ ದಿನ ಆದಮೇಲೆ ನನಗೆ ಅವ್ರನ್ನ ಮಾತಾಡ್ತಿದ್ದು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಮೊದಲನೇದಾಗಿ ಇಲ್ಲಿ ಬಂದಿದ್ದಂಥ ಮೀಡಿಯಾ ಮತ್ತು ಪೇಪರ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತು ನಮ್ಮ ಸ್ಯಾಂಡಲ್ವುಡ್ ಸಲಗ ದಿನಿಯಾ ಸರ್, ನಿಮ್ಮ ಬ್ಯುಸಿ ಟೈಮಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಹೃದಯಪೂರ್ವಕ ನಮಸ್ಕಾರ ಸರ್. ಸಿದ್ಲಿಂಗು ವಿಷಯಕ್ಕೆ ಬಂದರೆ, ಸಿದ್ಲಿಂಗು ಒಂದು ಕಾಮನ್ ಮ್ಯಾನ್ ಕನಸು. ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕನಸು ಕಂಡು ಅವನು ಆ ಕನಸು ನೆರವೇರಿಸೋಕ್ಕೆ ಎಷ್ಟು ಕಷ್ಟಪಡ್ತಾನೆ. ಸೊ ಅದೇ ಈ ಸಿದ್ಲಿಂಗು ಸಿನಿಮಾ. ಇದನ್ನಲ್ಲೂ ಒಬ್ಬ ಸಿದ್ಲಿಂಗುನೇ, ಹೀರೋ ಅಲ್ಲ. ಯೋಗಿ ಸರ್ ಬಂದು ಒಂದು ಹೀರೋ ಆಗಿ ಇದನ್ನಲ್ಲಿ ಆ್ಯಕ್ಟ್ ಮಾಡಲಿಲ್ಲ, ಒಂದು ಸಿದ್ಲಿಂಗು ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಸಿದ್ಲಿಂಗು ಒಂದು ಚಿಕ್ಕ ಕನಸು ಕಾಣುತ್ತೆ. ಆ ಕನಸು ಹೆಂಗೆ ಅವರು ಅದನ್ನ ಫುಲ್ಫಿಲ್ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾ. ಸೊ ಇದು ಎಲ್ಲ ಕಾಮನ್ ಮ್ಯಾನ್ಗೂ ಸೇರೋವಂಥ ಸಿನಿಮಾ.
ಆಮೇಲೆ ಚಿಕ್ಕ ವಯಸ್ಸು 6 ವರ್ಷದಿಂದ 70 ವರ್ಷ ಇರೋರು ಎಲ್ಲರೂ ಬಂದು ನೋಡೋ ಫ್ಯಾಮಿಲಿ ನೋಡೋಂಥ ಸಿನಿಮಾ ಇದು. ವಿಜಯ್ ಪ್ರಸಾದ್ ಅವ್ರದ್ದು ಮೊದಲನೇ ಸಿನಿಮಾ ಅನ್ಸುತ್ತೆ ಆ ಥರ. ಸೊ ಇದ್ರಲ್ಲಿ ಯಾವುದೇ ಥರ ಡಬಲ್ ಮೀನಿಂಗ್ ಇಲ್ಲ. ಧೈರ್ಯವಾಗಿ ಎಲ್ಲ ಫ್ಯಾಮಿಲಿ ಕುಟುಂಬ ಬಂದು ನೋಡ್ಬೋದು. ಫೆಬ್ರವರಿ 14ಕ್ಕೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಸಿನಿಮಾದಲ್ಲಿ ನಿರ್ಮಾಪಕನ ಅನ್ನದಾತರು ಅಂತಾರೆ. ಈ ಮಾತು ಮುಂಚೆ ಹೇಳಿದ್ದೆ ನಾನು ಒಂದ್ಸತಿ. ಬಟ್ ನನಗೆ ನಿಜವಾದ ಅನ್ನದಾತರು ಯಾರು ಅವರ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ಅವ್ರು ನನ್ನ ಅನ್ನದಾತರು. ಸೊ ನನ್ನ ಅನ್ನದಾತರು ದಯವಿಟ್ಟು 14ನೇ ತಾರೀಕು ಬಂದು ಈ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೋರ್ತೀವಿ. ಥ್ಯಾಂಕ್ ಯು. ಶ್ರೀಹರಿ ಸರ್ ಸೈಲೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಖಂಡಿತವಾಗ್ಲೂ ನಾವೆಲ್ಲರೂ ಬರ್ತೀವಿ ಸರ್ ಸಿನಿಮಾ ನೋಡೋದಕ್ಕೆ. ನಮ್ಮ ಸಿನಿಮಾದ ಮತ್ತೊಬ್ರು ನಿರ್ಮಾಪಕರಾಗಿರುವಂತ ರಾಜು ಸರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಯುತ ವಿಜಯ್ ಸರ್ಗೆ ನಮ್ಮ ಸಿದ್ಲಿಂಗ್ 2 ತಂಡದ ವತಿಯಿಂದ ಪೂರಕವಾದ ಧನ್ಯವಾದಗಳು. ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ವಿಜಯ್ ಸರ್, ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ. ಆದರೆ ನಮ್ಮ ವಿಜಯ್ ನಮ್ಮ ನಿರ್ದೇಶಕರು ಎಲ್ಲೂ ಇಂಗ್ಲಿಷ್ ಪದಗಳನ್ನೇ ಬಳಸದೆ ನಾವಾಗಿ ಸಾಧಾರಣವಾಗಿ ಓಕೆ ಬಾಯ್ ಅಂತ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ಯೂಸ್ ಮಾಡ್ತಾರೆ. ಆದರೆ ಅದಕ್ಕೆ ನಮ್ಮ ನಿರ್ದೇಶಕರು ಕ್ಷಮೆವಿರಲಿ, ಕ್ಷಮಿಸಿ ಅಂತ ಒಂದು ಅದ್ಭುತವಾದ ಕನ್ನಡದ ಪದಗಳನ್ನು ಬಳಸಿ ಈ ನಿರ್ದೇಶನ ಮಾಡಿದ್ದಾರೆ. ಅವರಿಗೆ ವಿಜಯ್ ಸರ್ ನನ್ನ ಮತ್ತು ನನ್ನ ತಂಡದ ತುಂಬ ಧನ್ಯವಾದಗಳು. ನಾನು ಯೋಗಿ ಸರ್ ಮಾತಾಡ್ಬೇಕಂದ್ರೆ, ಯೋಗಿ ಸರ್ ನಮ್ಮ ಒಂದು ಮೂವಿಯ ಒಂದು ಸನ್ನಿವೇಶದಲ್ಲಿ ಒಂದು ಪ್ರಾರ್ಥನೆ ಸನ್ನಿವೇಶ, ಯೋಗಿ ಸರ್ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅದರೊಳಗೆ ಯೋಗಿ ಸರ್ ಕಣ್ಣೊಳಗೆ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ನಾನು ಹೇಳಿದೆ ಸರ್, ಎಲ್ಲ ಸನ್ನಿವೇಶ ಮುಗಿದ ನಂತರ ನಾನು ಸಾರ್ ಹೋಗಿ ಕೇಳಿದೆ, ಸರ್ ನಿಮ್ಮಲ್ಲಿ ಗಂಗಾ ನೀರು ಹರಿತಲ್ಲ ಆ ಥರ ಯಾಕೆ ಕಣ್ಣಲ್ಲಿ ನೀರು ಬರ್ತದೆ ಅಂತ ಕೇಳಿದೆ. ಇಲ್ಲ, ನಾನು ಆ್ಯಕ್ಟಿಂಗಲ್ಲಿ ಮರೆತು ಹೋಗಿದೆ ಅಂತ ಹೇಳಿದ್ರು. ಇದೊಂದು ಸರ್, ನಾನು ಕನ್ನಡದ ಅಭಿಮಾನಿಗಳಿಗೆ ಹೇಳೋದಂದರೆ, ಇದು ಕನ್ನಡದ ಪದಗಳಿಂದ ತುಂಬಿದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಕನ್ನಡಿ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು ವಿಜಯ್ ಸರ್. ನಮ್ಮ ಅಕ್ಷಯ್ ಅವರು ಎಡಿಟರು, ನಾವು 2ನೇ ಸಿನಿಮಾ ಜೊತೆಲಿ ಕೆಲಸ ಮಾಡ್ತಿರೋದು. ಅಮೇಝಿಂಗ್ ಎಡಿಟರ್. ಅವ್ರ ಕೈಯಲ್ಲೇ ಇಟ್ಕೊಳ್ಳೋದು ಯಾವಾಗಲೂ ಹೀಗೆ ಅದೇ ಥರ ಮಾಡೋರು. ಆ್ಯಂಡ್ ನೇಹಾ ಆ್ಯಂಡ್ ಅವ್ರ ಯಜಮಾನ್ ಇಬ್ಬರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಾರಿ ತಡವಾಗಿ ಮೆನ್ಷನ್ ಮಾಡಿದೆ, ಮರ್ತೋಗಿದೆ ಗಾಬರಿಲಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು. ನಿರ್ದೇಶಕರು ಒಂದು ಸ್ವಲ್ಪ ಅಡಚಣೆಗಾಗಿ ಕ್ಷಮೆ ಇರಲಿ. ಮಾರ್ಕೆಟಲ್ಲಿ ಮಾರಾಟ ಮಾಡೋದು ಕೇಳಿದ್ದೀನಿ, ಆದರೆ ಹರಾಜು ಹಾಕೋದು ಅಂದ್ರೆ ಇವರೇ ಅಂತ ಕಾಣುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಸಿನಿಮಾ ನೋಡುವಂಥದ್ದು ಇದೇ ಮೊದಲು ಅಂತ ಹೇಳ್ಬಿಟ್ರು. ತುಂಬ ಚೆನ್ನಾಗಿ ಹರಾಜು ಹಾಕಿದ್ರು. ಆದರೆ ಅವ್ರು ಹೇಳಿದ ನಿಜ. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದ ತನಕ 90 ವರ್ಷದ ತನಕ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಮನೆಯವರು ಪರ್ಮಿಷನ್ ಕೊಟ್ಟರೆ ಪಕ್ಕದ ಮನೆಯವರು ಕರ್ಕೊಬೋದು, ಒಟ್ಟಿಗೆ ನೋಡ್ಬೋದು ಅಂತ ಒಂದು ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಗೆ ಅಂತಂದ್ರೆ, ಒಂದೇ ತೆಂಗಿನಕಾಯಿಯ 2 ಓಳ್ಗಳಿದ್ದಂಗೆ ಒಂದೇ ಚಿತ್ರ, 3 ಜನ ನಿರ್ಮಾಪಕರು, ಭಾಗ 1 ಭಾಗ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿದ್ಲಿಂಗು ಸಿನಿಮಾದ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರೋಕ್ಕೆ. ಆ್ಯಂಡ್ ವಿಜಯ್ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ನಿವೇದಿತಾ ಅಂತ ಒಂದು ಕ್ಯಾರೆಕ್ಟರ್ನ ಕೊಟ್ಟಿರೋದಕ್ಕೆ, ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈಕೆ ಮಾಡೋಕ್ಕೆ ಸಾಧ್ಯ ಅಂತ ಒಂದು ಭರವಸೆ ಇಟ್ಟಿದ್ದ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯೋಗಿ ನಾನು ಹಳೆ ಪರಿಚಯ, ಸೊ ಹಾಗಾಗಿ ನನಗೆ ಕಷ್ಟ ಆಗಲಿಲ್ಲ ವರ್ಕ್ ಮಾಡೋದಕ್ಕೆ. ಸೊ 1-2-3 ಡೇಸ್ ಕಷ್ಟ ಆಯ್ತೇನೋ, ಬಿಕಾಸ್ ಸರ್ ಶೈಲಿಗೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ. ಬಟ್ ಅದಾದಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಸೊ ಹೀಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ವರ್ಕ್ ನಾನು ತಗೊಂಡ್ರು ಅಂತ. ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ನನ್ನ ಜೊತೆ ಸೀತಾ ಮ್ಯಾಮ್ ಇದ್ರು, ಮಂಜುನಾಥ್ ಸರ್ ಇದ್ರು, ಆ್ಯಂಡ್ ಸ್ನಿಗ್ಧ, ಮಂಜುನಾಥ್, ಮತ್ತು
ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು. ಸೊ ಫಸ್ಟ್ ಡೇ ಇವಾಗ ಹೇಗ್ ನರ್ವಸ್ ಆಗಿ ಏನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದಾಗ. ಬಿಕಾಸ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಆಕ್ಟರ್, ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನ್ಸ್ತು ಅವತ್ತು. ಸೊ ಅಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ. ಸೊ ಎಸ್, ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಅಂಡ್ ಎವ್ರಿ ಒನ್. ಅಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್, ನಾನು ಅವರ ಮಲಯಾಳಂ ಫಿಲ್ಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಇದು 2ನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ಅನೂಪ್ ಸಿಲಿನ್ ಸರ್ ಒಳ್ಳೆ ಸಾಂಗ್ ನ ಕೊಟ್ಟಿದ್ದಾರೆ. ಎಲ್ಲೇ ಹೋದ್ರು ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ. ಸೊ ಇಟ್ ಇಸ್ ಅಂದ್ರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ, ನಾನು February 14th ಕಾಯ್ತಾ ಇದೀನಿ, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್. ಅಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು, ವಿಜಯ್ ಸರ್. ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ, ಒಂದಿನ ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ತಂದೆ ತಾಯಿ ಬರೋದಕ್ಕಾಗಲಿಲ್ಲ, ಪಾಪು ಇತ್ತು ಅಂತ. ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟೇ ಫಿಲ್ಮ್ಸ್ ಮಾಡಿದೀನಿ, ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ. ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು. ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಖುಷಿ ಪಟ್ರೋ ಅಷ್ಟೇ ಖುಷಿ ಪಟ್ಟಿದ್ದು ಭಾವನಾ. ಅಂಡ್ ಎಷ್ಟು ಸತಿ ನಾನು ಸಿಕ್ದಾಗೆಲ್ಲಾನು ಅನೂಪ್ ಸರ್ ಹೇಳ್ತಾರೆ ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ ಅಂತ, ಡೂ ಇಟ್, ಈ ತರ ಮಾಡು ಆ ತರ ಮಾಡು ಅಂತ ಹೇಳಿದ್ದು ಭಾವನಾ ರಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ನನ್ನ ಭಾವನಾ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್. ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಇವಳೇ ನನಗೆ ಅಂತ. ಬಿಕಾಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಎಂಥ ಫಿಲ್ಮ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಏನ್ ಫೆಸ್ಟಿವಲ್ ಆದ್ರೂ ಫಸ್ಟ್ ಓಡೋಗಿರ್ತಾಳೆ ಫಿಲ್ಮ್ಗಳನ್ನ ನೋಡೋದಕ್ಕೆ. ಶಿ ನಾಟ್ ಜಸ್ಟ್ ಆಕ್ಟ್, you just study the film. So you are the biggest motivation for me, and thanks for coming to this event. So and Yogi is the biggest support for me in this film antane helbodu. So namma ibru chemistry ಚೆನ್ನಾಗಿ ಬಂದಿದೆ ಅಂತಂದ್ರೆ because of the friendship or because of the rapport we share. So thank you so much, and it was nice working with each and everyone. Thank you. ಥ್ಯಾಂಕ್ ಯು, ಸ್ಟೇ ಬ್ಯಾಕ್. ಸೊ ಭಾವನಾ ಇಬ್ಬರನ್ನು ವೇದಿಕೆಗೆ ಕಲ್ಬಿಡೋಣ. ನೇಹಾ ಅಂಡ್ ಆಲ್ಸೋ ಕಲಾವಿದರು ತುಂಬಾ ಜನ ಇದ್ದೀರಾ. ತುಂಬಾ ಜನ ನಾನು ಮೊದಲನೇ ಸಾರಿ ಭೇಟಿ ಮಾಡ್ತಿದ್ದೀನಿ. ಸೊ ಹಾಗಾಗಿ ನನಗೆ ಹೆಸರುಗಳು ಗೊತ್ತಿಲ್ಲ ಇರ್ಬೋದು, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋನು ಫಾರ್ ಇನ್ವೈಟಿಂಗ್ ಕಾರ್ಯಕ್ರಮಕ್ಕೆ. ವಿಜಯ್ ಸರ್ ತುಂಬ ವರ್ಷಗಳಾದ್ಮೇಲೆ ನಿಮ್ಮ ಭೇಟಿ. ಅಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ವಿಜಯ್ ಸರ್, ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬಾ ತುಂಬಾ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸಕ್ಸಸ್ನ ತುಂಬಾ ಸಲ ಡಿಫೈನ್ ಮಾಡಿದ್ದೀರಾ. ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ, ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದ್ದೀರಾ. ಸೊ ಈ ಸಿನಿಮಾ ಮುಖಾಂತರ ಅದಿನ್ನು ಹೆಚ್ಚಾಗಲಿ, ಮುಂದುವರಿಲಿ ಅಂತ ಕೇಳ್ಕೊತೀನಿ. ಸಿದ್ಲಿಂಗು ಅಧ್ಯಾಯ 2 ಹೇಗೆ ನಾವೇನು ಹೇಳ್ತೀವಿ, ಇವತ್ತು ನಿಮ್ಮೆಲ್ಲ ಜೀವನದಲ್ಲೂ ಹೊಸ ಅಧ್ಯಾಯ ಶುರುವಾಗಲಿ. ಯೋಗಿ ಅವ್ರಿಗೂ, ಸೋನು ಆ್ಯಂಡ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ. ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು. ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟರ್ನಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಆ್ಯಂಡ್ ಸೋನು, ನಾನು ಸ್ವಲ್ಪ ರಿಸರ್ವ್ಡ್, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ. ಬಟ್ ಏನೇ ಡೌಟ್ ಇದ್ರು ಅಥವಾ ಎಲ್ಲೇ ಹೋಗ್ಬೇಕಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ, ಹೋಗ್ತಿದ್ಯಾ, ಕಂಪ್ನಿ ಸಿಗುತ್ತಾ ಅಂತ. ಸೊ ಮೈ ಗೋ ಟು ಸೋನು. ಸೊ ವೆನ್ ಶಿ ನೀಡೆಡ್ ಮಿ, ಅಫ್ಕೋರ್ಸ್ ಈ ವೇದಿಕೆ, ಈ ದಿನ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು. ಬಿಕಾಸ್ ವಿ ಆರ್ ಆಲ್ ಆಕ್ಟರ್ಸ್, ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್. ಸೊ ನೇಹಾವ್ರನ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು, ತುಂಬ ಟೈಮ್ ಆಗಿತ್ತು. ನೈಸ್ ಟು ಸಿ ಯು ಆಲ್ಸೋ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಸಿದ್ಲಿಂಗು ಟು. ಬಿಕಾಸ್ ಸಿನಿಮಾನ ನಾವು ಫಸ್ಟ್ನ ತುಂಬ ಎಂಜಾಯ್ ಮಾಡಿದ್ವಿ, ಸೆಕೆಂಡ್ ಅದಕ್ಕಿಂತ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ. ದ ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಇಡೀ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್. ಸಿನಿಮಾನ ಎಲ್ಲರೂ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡೋಣ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಸ್ಪೆಷಲಿ ಸರ್ ನಿಮ್ಮ ರೈಟಿಂಗ್ಗೆ, ನಿಮ್ಮ ಈ ಹೊಸ ನಿರ್ದೇಶನಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಿಜಯ್ ಪ್ರಸಾದ್ ಸರ್, ಸಿದ್ಲಿಗೂ ವರ್ಣ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ. ಕಾಮಿಡಿ ಸೀನ್ಸ್ಗೆ ನಕ್ಕಿದ್ದೀವಿ, ಬಿದ್ದಿ ನಕ್ಕಿದ್ದೀವಿ, ಡೈಲಾಗ್ಸ್ಗೆ, ಇಮೋಷನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದ್ದೀವಿ. ಐ ಆಮ್ ಶೋರ್ ಸಿದ್ಲಿಗೂ ತುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಆಮಂತ್ರಣ ನೀಡಿದ್ದಕ್ಕೆ ಈವೆಂಟ್ಗೆ.
ಯೋಗಿ ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್. ಯಾವುದೇ ಪಾತ್ರ ಆಗಲಿ ಸ್ಮೂತಾಗಿ ಇದು ಮಾಡಿಬಿಡ್ತೀರಾ. ಆ್ಯಂಡ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಕ್ಟಿಂಗ್ ಆಗಲಿ ತುಂಬ ಇಷ್ಟ ನನಗೆ. ಸೋನು ಗೌಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ಆ್ಯಂಡ್ ಈ ಫಿಲಮ್ ತುಂಬ ಜನ ಹೇಳ್ತಾರೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾ, February 14th ಮ್ಯೂಸಿಕ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ. ಅನೂಪ್ ಸರ್ ಒನ್ ಆಫ್ ದ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲಮ್ ಇಂಡಸ್ಟ್ರಿ. ಚುರ್ಮುರಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟು. ಕಥೆ ಒಂದು ಬೇರೆ ಥರ ಇದೆ, ಇದೊಂದು ಬೇರೆ ಥರ ಇದೆ, ಕಂಪ್ಲೀಟ್ ರ್ಯಾಪೋನೇ ಬೇರೆ ಥರ ಇದೆ, ಹೈಸ್ ಆ್ಯಂಡ್ ಲೋಸ್ ಇದೆ. ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ. ಆ್ಯಂಡ್ ನಿರ್ಮಾಪಕರಿಗೆ ಕಂಗ್ರ್ಯಾಚುಲೇಷನ್ ಸರ್, ಇನ್ನೊಂದು ಫಿಲಮ್ ಮಾಡಿದ್ದೀರಾ, ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪಣೆ ಮಾಡಿದ್ದೀರಾ. ಸೊ February 14th ರಿಲೀಸ್ ಆಗ್ತಿದೆ ಸಿದ್ಲಿಂಗು 2. ದಯವಿಟ್ಟು ಥಿಯೇಟರ್ಸಿಗೆ ಬಂದು ನೋಡಿ. ಥ್ಯಾಂಕ್ ಯು. ಹೇಳಿದಂಗೆ ಸಿದ್ಲಿಂಗು 1 ವಾಸ್ ಕ್ರೇಜಿ ಬ್ಲಾಕ್ ಬಸ್ಟರ್. ಇವಾಗ ಮೊನ್ನೆ ಕೂಡ ಕೂತ್ಕೊಂಡು ನೋಡಿದೆ ನಾನು, ಓಕೆ ಸಿದ್ಲಿಂಗು 1 ಮತ್ತೆ ನೋಡೋಣ ಅಂತ. ದ ವೇ ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ, ಯೋಗಿ ಸರ್ ವಾಯ್ಸ್, ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ, ಅದೇ ಒಂಥರ ಮಜವಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸಿದ್ಲಿಂಗು 2 ಹೇಗಿರುತ್ತೆ ಅಂತ. ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲಾನು ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು. ಆ್ಯಂಡ್ ಐ ಆಮ್ ಶೋರ್ ಈ ಮೂವಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮಗೆ, ನಿಮ್ಮ ತಂಡಕ್ಕೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಈ ಸಿನಿಮಾಯಿಂದ. ಲೈಕ್ ಇವ್ರು ಹೇಳ್ದಂಗೆ ನಮಗೆ ತುಂಬಾ ಕೊರತೆ ಇದೆ ಸಿನಿಮಾಗಳಲ್ಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಆಮೇಲೆ ಒಳ್ಳೆ ಸಿನಿಮಾ ಬಂದರೂ ಜನ ಹೋಗಿ ಥಿಯೇಟರ್ಸ್ ನೋಡೋದು ಸಕ್ಕ ಕಷ್ಟ ಆಗಿದೆ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿ ಪ್ರಮೋಟ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಈ ಸಿನಿಮಾ Feb 14th ರಿಲೀಸ್ ಆಗ್ತಿದೆ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸೋನು, ಯಾ ವೇಟಿಂಗ್ Feb 14th ಏನೇನೆಲ್ಲ ತಪ್ಪು ಮಾಡಿರ್ತಾಳೆ, ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ. ಬಿಕಾಸ್ ಪ್ರತಿಯೊಂದು ಸತಿನೂ ಮನುಷ್ಯನಲ್ಲಿ ತಪ್ಪು ಮಾಡೇ ಮಾಡ್ತಾರೆ. ಸೊ ಲೈಕ್ ಶಿ ಸೆಡ್, ಐ ಆಮ್ ಬೆಸ್ಟ್ ಕ್ರಿಟಿಕ್. ನನಗೂ ಅದೇ ಥರ ಅವಳು ಸಪೋರ್ಟ್ ಮಾಡ್ತಾಳೆ, ನಾನು ಅವ್ಳಿಗೆ ಅದೇ ಥರ ಸಪೋರ್ಟ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ಗ ಈ ಮೂವಿಗೂ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾಳೆ ಅಂಡ್ ತುಂಬಾ ಮುದ್ದಾಗಿ ಕಾಣ್ತಾಳೆ. ಅಂಡ್ ಸರ್ ನನ್ಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ. ಅದು ಕೇಳಿ ಸಖತ್ ಖುಷಿ ಆಯ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ಅಂಡ್ ಯೋಗಿ, ಆಲ್ ಫಾರ್ ಯು ಟು ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನೇಹಾ. ಚಂದ್ರ, ನಾನು ಮೊದಲನೇ ಆಡಿಯೋ ಲಾಂಚಿಗೆ ಬರ್ತಿರೋದು. ಆ್ಯಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರೇ, ಸೊ ಎಲ್ಲ ಕಾಮನ್ ಫ್ರೆಂಡ್ಸ್ ಎಲ್ಲ. ಇಲ್ಲ, ನಾನು ಅದೇ ಸ್ಕೂಲಲ್ಲಿದ್ದೆ. ಸೊ ನಾನು ಆ್ಯಕ್ಚುಲಿ ಹಾಸ್ಟೆಲ್ ಹೋಗಿದ್ದು. ಸೊ ದುನಿಯಾ ವಿಜಯ್ ಎಲ್ಲ ಅಂದರೆ ನಿಮ್ಮದು ಸಿನಿಮಾ ನೋಡ್ಬೇಕಾದ್ರೆ ಸರ್, ದುನಿಯಾ ಸಿನಿಮಾ 2 ಅವರ್ ಇದ್ರು ನಾವು ಹಾಸ್ಟೆಲ್ಗೆ ಬಂದು 4 ಅವರ್ ಕತೆ ಹೇಳ್ತಿದ್ವಿ. ಅದು ಅಷ್ಟಿಷ್ಟ ಆಗೋದು ನಮಗೆ. ಇನ್ನೇನು ಗುರು 2 ಅವರ್ ಸಿನಿಮಾ ನೋಡಿ 4 ಅವರ್ ಹೇಳ್ತಾನೆ ಅಂತ ಹೇಳ್ತಿದ್ವಿ. ಸೊ ಆ ಸಿನಿಮಾನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ತುಂಬ ಸಿನಿಮಾಗಳು ನೋಡ್ತೀನಿ. ಸೊ ಸಿದ್ಲಿಂಗು 1 ಅಂತೂ ನಾವು ಸಖತ್ ಮಜಾ ಮಾಡಿದ್ದೀವಿ ಹಾಸ್ಟೆಲಲ್ಲಿ. ಸೊ ಸಿದ್ಲಿಂಗು 2ಗೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಿ. ಇಲ್ಲಿಂದ ಡೈರೆಕ್ಟರ್ ಶುರು ಮಾಡಬೇಕು. ಹೌದು ಸರ್, ಕರೆಕ್ಟ್. ಯಾಕೆ ನಾವು ಹೀರೋ ಆಗ್ಬೇಕಾದ್ರೆ ಅವ್ರು ಮಾಡ್ತಿದ್ದು ಸೀರಿಯಲಲ್ಲಿ ಅವ್ರಿಗೆಲ್ಲ ಸಣ್ಣ ಸಣ್ಣ ಪಾತ್ರ ಕೊಟ್ಟರು, ನಮಗೆಲ್ಲ ಎನ್ಕರೇಜ್ ಮಾಡಿದಂಥ ಒಬ್ಬ ಒಳ್ಳೆ ಮನುಷ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತೀವಿ, ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ. ಅದರಲ್ಲಿ ವಿದ್ಯಾವಂತರ ವರ್ಗಕ್ಕೆ ಸೇರುವಂಥ ಅದ್ಭುತವಾದ ನಿರ್ದೇಶಕರು. ಆಮೇಲೆ ಗ್ಯಾರಂಟಿ ಅವರು, ಅಂದರೆ ಯಾವುದೋ ವಿದ್ಯಾರ್ಥಿ ಸಿನಿಮಾ ಎಲ್ಲ ತಮಾಷೆಗೇನೋ ಇದಾಗಿರ್ಬೋದು, ಬಟ್ ಅವ್ರ ಗ್ಯಾರಂಟಿ ಅಲ್ಲ. ಅವತ್ತು ಆ ಕಾಲದಲ್ಲೇ ಇಡೀ ಮನೇನ, ಇಡೀ ಕರ್ನಾಟಕನ ಹೋಲ್ಡಲ್ಲಿ ಇಟ್ಕೊಂಡು ಸಿಟಿಯಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್. ನಿಮ್ಮ ಸಿನಿಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸ್ ಈ ಸಿನಿಮಾಲಿದೆ. ಸಿದ್ಲಿಗೂಲಿತ್ತು, ಇದರಲ್ಲೂ ಇರುತ್ತೆ. ಸೊ ಹಾಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದೊಳ್ಳೆ ಸೂಚನೆ ಇಲ್ಲಿದೆ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್. ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು 2 ಮಾಡಿರೋದಕ್ಕೆ. ಇದನ್ನು ಕಂಟಿನ್ಯೂ ಆಗಲಿ, ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್. ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ. ಇನ್ನೊಂದ್ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ 3 ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರಾಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ. ಜೊತೆಯಲ್ಲಿ ಇಲ್ಲ, ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ
ಕೊರತೆ ಬಹುಶಃ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇಲ್ಲಿರುವಂಥ ಎಲ್ಲ 3 ಪ್ರತಿಭೆಗಳಾಗ್ಬೋದು, ಎಲ್ಲರೂ ತುಂಬ ಒಳ್ಳೆ ನಟರು. ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ, ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ ಎವ್ರಿಬಡಿಗೂ. ಯೋಗಿ, ಸೋನು ಆಗ್ಬೋದು, ನೀವಾಗ್ಬೋದು, ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTT ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನನಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕೆ ಆಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTT ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ. ಅದಕ್ಕೊಂದು ಸುಮಾರು ಕಾರಣ. ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗೆಲ್ಲ ಹಿಂಗೆ ಮಾಡಬೇಕಪ್ಪ ಅಂತೇಳಿ. ನಮಗೆ ಲಾಸ್ ಒಂದೇ ಸರ್, ಏನಂತ ಗೊತ್ತಿಲ್ಲ. ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ, ತುಂಬ ಒಳ್ಳೆಯದು. ನನಗೆ ಯೋಗಿ, ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್. ಅವನಿಗೆ ಭಯ ಇಲ್ದಿರ ನಿಂತ್ಕೋತಾನೆ, ಭಯ ಇಲ್ದಿರ ನಿಲ್ತಾನೆ. ನನ್ನ ಆ ಭಯ ಇಲ್ಲದೆ ತುಂಬ ದೊಡ್ಡ ಅದು ತುಂಬ ಕಷ್ಟ. ಅದು ಎಲ್ರಿಗೂ ಬರೋ ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ನೋಡ್ಬಿಡ್ತೀವಿ. ಇಲ್ಲ, ಅದನ್ನ ಮೀರಿ ನಿಲ್ತಾನಲ್ಲ, ಅದೊಂದು ದೊಡ್ಡ ಕೆಪಾಸಿಟಿ ಅದು. ನನಗೆ ನಾನು ಯಾವಾಗಲೂ ನೋಡಿದಾಗ ನನಗೊಂದು ಬೇಜಾರು ಅದೇನೆ. ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದ್ಮೇಲೆ ನನಗೆ ಇನ್ನೂ ಅನಿಸಿದ್ದು, ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ, ಅವ್ರು ಬಿಡಲ್ಲ, ಅವರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು. ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಯೋಗಿ. ಬಟ್ ನನಗೊಂದೇ ಆಸೆ, ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ. ಯೋಗಿ ಕೆಪಾಸಿಟಿನೇ ಬೇರೆ ಇದೆ, ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಏನೂ ಬರ್ತಾರೆ ನಾನು ಇರ್ತೀನಿ, ಜೊತೆ ನಾನು ನಿಂತ್ಕೋತೀನಿ, ಕೈ ಬಿಟ್ಕೊಡಲ್ಲ. ನಮ್ಮದು ಅಂತ ಯಾವಾಗಲೂ ನನ್ನ ಎದೆಗಿದೆ ಅದು. ಅಂಥ ಸಮಯ ಬಂದರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸ್ತೀನಿ. ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು, ತುಂಬ ಚೆನ್ನಾಗಿದ್ದಾನೆ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ನನ್ನ ಕೈಯಲ್ಲಿ ಸಿಕ್ಕರೆ ಬೇರೆನೇ ಮಾಡ್ತೀನಿ. ಅಂದರೆ ಬೇರೆ ಏನೇನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರು ನನ್ನ ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೆಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ, ಚಿಕ್ಕ ಮಗುವಿಂದ ಆಡಿಸಿ ಕಿವಿಯೆಲ್ಲ ಕಚ್ಚೋನು. ನಾವು ಒಂಥರ ಮುದ್ದಾಗಿ ಇದ್ವಿ. ನೀವು ಹೆಂಡತಿ ಮಗು ಕಚ್ತಾ ಇದೆಯಾ ಹಂಗೆ ಹೇಳೋ. ಮತ್ತೆ ಇಬ್ಬರು ಮುಖ ನೋಡ್ಕೊತಾರೆ. ಅವನೊಂದು ಆಸೆ, ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ. ಎಲ್ಲ ಕಿವಿ ಆರಾಮಾಗಿ ಇರ್ತಾನೆ. ಸೊ ಮೇಡಮ್ ಇದ್ದಾರೆ, ಸೀತಾಕೋಟೆಯವರು ಇದ್ದಾರೆ, ಸರ್ ರಮೇಶ್ ಸರ್, ಮಂಜುನಾಥ್ ಸರ್ ಇದ್ದಾರೆ. ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ಕಲಾವಿದರು ಇವರ, ಇವತ್ತು ಅತಿ ದೊಡ್ಡ ಕಲಾವಿದರು. ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೊತಿದ್ವಿ, ಏನು ಇವರೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್, ನಾವಿಬ್ಬರು. ನಾನು ಅವ್ರ ಟ್ರೈನರ್ ಅವಾಗ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ, ಸರ್ ನನಗೊಂದು ಪಾತ್ರ ಕೊಟ್ಟಿದ್ದೆ, ಹಂಗಲ್ಲ ಗೆಳೆಯ ಅಂತ ಶುರು ಮಾಡಿದ್ರು. ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾ ಅಲ್ಲಿ. ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಈಗ. ನಾಗಾರ್ಜುನ, ಅರ್ಸು ಅಂತಾರೆ, KB ಸಿಂಗರು. ನೀವು ಮೈಕೆ ಬೇಡ ಅನ್ಸುತ್ತೆ, ಸುಮ್ಮನೆ ಹಂಗೆ ಆಡ್ಬಿಡ್ಬೋದು. ನನ್ನ ಆಸೆ ಯಾವಾಗಲೂ ಅದೇ. ನಾನು ಈಗ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇನ್ಫ್ಯಾಕ್ಟ್ ನಾನು. ಆಮೇಲೆ ಸೋನು ನೀನು ಅಷ್ಟೇ ಮಾಡ್ತಾನೆ, ಕುಗ್ಗಿದಾಗ ಅಕ್ಕ ಸರಿ ಮಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷನಲ್ ಅನಿಸುತ್ತೆ. ಅಂದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ಏನು ಕುಗ್ಗದೇ ಬೇಕಾಗಿಲ್ಲ, ಆಯಿತಾ? ಯಾವ ಕಾರಣಕ್ಕೂ ಕುಗ್ಗಬಾರ್ದು. ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗಬೇಕು. ಬಿಟ್ಟಿದೇನಕ್ಕೂ ಸರೆಂಡರ್ ಆಗ್ಬಿಡು, ಆರಾಮಾಗಿರು. ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊಡ್ಕೊಂಡು ಅಲ್ವಾ? ಯಾಕಂದರೆ ಪರ್ಮನೆಂಟ್ ಅದು, ನಮ್ಮನ್ನು ಬಿಟ್ಟು ಹೋಗೋದು. ಅವಾಗ ಮಾತ್ರ ಕುಗ್ಬೇಕು, ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು. ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು, ನೀವೆಲ್ಲ ಆ್ಯಕ್ಚುಲಿ ಇವ್ರು 3 ಜನ ಅಷ್ಟೇ ಅದ್ಭುತವಾದ ನಟರು ಇವರು. ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್. ನನಗೆ ಗೊತ್ತಿಲ್ಲ, ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ. ಆಮೇಲೆ ಆರಾಮಾಗಿರಪ್ಪ, ಒಳ್ಳೇದಾಗತ್ತೆ ಎಲ್ಲ ಅಲ್ವಾ?
ಅದು ಬಿಟ್ಟು ಬೇರೆ ಏನು ಹೇಳ್ಬೇಕಾ ಸರ್? ಬೇರೆ ಏನು ಹೇಳೋದು? ಏನು ಹೇಳ್ಬೇಕಮ್ಮ? ಏನಾದ್ರು ಹೇಳಿ ಸರ್, ಕೇಳ್ತಾ ಇರ್ಬೇಕು ಅನ್ಸುತ್ತೆ, ನಿಮ್ಗೆಲ್ಲ ಕೇಳ್ತಾ ಇರ್ಬೇಕು ಅನ್ಸುತ್ತೆ ತಾನೆ? ನನ್ಗೂ ಕೂಡ ನೀವ್ ಹೇಳಿ ಸರ್, ನಾವು ಸುಮ್ಮನೆ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟೆ. ನೀವು ಮಾತಾಡಿ, ಭಾನುವಾರ ಬೇರೆ ಇವತ್ತು. ಇನ್ನೊಂದ್ 2 ನಿಮಿಷ ಊಟಕ್ಕೆ ನಾವು ಬರ್ತೀವಿ ಸರ್. ಇನ್ನೊಂದ್ 2 ನಿಮಿಷ ಪ್ಲೀಸ್. ಆಯ್ತು, ಏನು ಬಾ ಸಾಕಲ್ಲ, ಇನ್ನೇನು ಮಾತಾಡೋದು ಅಷ್ಟೇ. ಸರ್ ನಾನು ಒಂದೇ ಕ್ಲಾಸಲ್ಲಿ ಕಾಫಿ ಕೊಡ್ತಿದ್ದೀವಿ 15 years ಬ್ಯಾಕ್. ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಅದಕ್ಕೇನೆ ಇವತ್ತು 15 ವರ್ಷದ ಹಳೆ ಫೋಟೋ ತೆಗೆದಿಟ್ಕೊಂಡು ಬಂದೆ. ಸರ್ ನೋಡಿ, ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಈ ಕಾರ್ಯಕ್ರಮ ಆಗಿದ್ದು. ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಸರ್ ಯಾಕಮ್ಮ ಒಂದೇ ಕಪ್ ಕಾಫಿ ಕುಡಿಯಲ್ ಬಂದ್ರಿ? ಇಲ್ಲ ಸರ್, ನೀವ್ ಹೀರೋ ನಮ್ಗೆ ಕೊಡ್ತಾ ಇದ್ದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ಪಲ್ಲಿ 4 ಜನ ಕಾಫಿ ಕುಡ್ತಿದೀವಿ ಅಷ್ಟೇ ಸರ್ ಹೇಳುತ್ತೆ. ಇವತ್ತಿಗೂ ಕೂಡ ನಂಗಂತೂ ಬಹಳ ಖುಷಿ ಆಯ್ತು ಸರ್. ಅದಕ್ಕೆ ನಿಮ್ಮ ಮಾತಿನ ಕೇಳ್ಬೇಕು ಅನ್ಸ್ತಾರೆ. ಓಕೆ, ಇನ್ನೇನು ಹೇಳ್ಬೇಕು ಯೋಗಿ? ಫೋಟೋ ತೆಗಿಸ್ಕೋಬೇಕಷ್ಟೇ. ಅದಕ್ಕೂ ಮುನ್ನ ಇವಾಗ ಫಸ್ಟ್ ನಿರ್ದೇಶಕರು ಮಾತಾಡ್ಬಿಡ್ತಾರೆ. ಇವ್ರು ಹೆಂಗೆ ಅಂದ್ರೆ ಈ ಸರಸ್ವತಿ ಕೈಲಿ ವೀಣೆ ಇದ್ದಾಗ ನಿಮ್ ಮುಟ್ದಾಗ ನುಡಿತಾ ಇರ್ತಾರೆ, ಕಷ್ಟ. ವಿಜಯ್ ಸರ್, ಅತ್ಯಂತ ಧನ್ಯವಾದಗಳು. ನಿಜವಾಗ್ಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಹಂಗೆ ಮಾತಾಡಿದ್ದೀನಿ. ಖಂಡಿತ ಖಂಡಿತ. ಹೌದು, ಈಗಲೂ ನಾನು ಎಂಟ್ರಿ ಇರ್ಲಿಲ್ಲ, ಅಚಾನಕ್ ಬಂದೆ. ಅಡಚಣೆಗಾಗಿ ವಿಷಾದಿಸಿದೆ. ಒಂದು ಏನಂತಂದ್ರೆ, ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ, ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ, ಆದ್ರೆ ದೇಶಕ್ಕೆ ಸತ್ಪ್ರಜೆ. ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ, ಆದರ್ಶ ಅಂದ್ರೆ ಮರ್ತ್ಬಿಡಿ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು. ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ, ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ, ಮನಸ್ಸುಗಳನ್ನ ಕಟ್ಕೊಳ್ಳುವಾಗ ಮಾತಿರ್ಬೇಕು, ಸಾವಾದಾಗ ಮೌನ ಇರಬೇಕು ಅಂತ. ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು, ಎಂಥ ಸಮಯ ಬಂದ್ರು, ಯಾರೇ ಕೈ ಬಿಟ್ಟರು, ಏನೇ ಬಿಟ್ಟೋದ್ರು, ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ಕೈ ನಡೆಸ್ತೀನಿ, ಕೈ ಹಿಡಿತೀನಿ ಕಣ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು. ನಿಜಕ್ಕೂ ಮನಸ್ಸುಗಳು ಕಟ್ಕೊಳ್ಳೋವಾಗ ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು 2 ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಸರ್. ಮೊನ್ನೆ ಕೂಡ ಭೀಮಾ ಜಸ್ಟ್ ಮಿಸ್ ಆಯ್ತು ಅಷ್ಟೇನೆ. ಇಲ್ಲಾಂದ್ರೆ ಜೊತೆಗೆ ನನಗೇನೋ ಬೇರೆ ಆಸೆ ಇದೆ. ಆಗ್ಲಿ ವಿಷಯ. ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳನ್ನ ಕಟ್ಕೊಳ್ಳುವಂತ ಕೈಕಾರ್ಯದ ಮುಂದೆ ಇನ್ಯಾವುದು ಏನು ದೊಡ್ಡದಿಲ್ಲ. ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದಿದೆ. ಥ್ಯಾಂಕ್ ಯು.